ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ ಅಮೆಜಾನಲ್ಲಿ ನಡೀತಾ ಇರೋಂಥ ದಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬಗ್ಗೆ. ಸೊ ನಾನು ಇದಕ್ಕೂ ಮುಂಚೆನೇ ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇಸ್ ಬಗ್ಗೆ ಒಂದಷ್ಟು ಮೊಬೈಲ್ನ ಆಫರ್ಸ್ ವಿಡಿಯೋ ಅನ್ನೋದನ್ನು ಮಾಡಿದ್ದೀನಿ. ಅದನ್ನು ನೀವು ನೋಡಬೇಕಂದ್ರೆ ಮೇಲೆ ಕಾಣ್ತಿರೋ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಆ ಲಿಂಕ್ ಅನ್ನೋದನ್ನು ಕೊಟ್ಟಿದ್ದೀನಿ. ನೀವು ಬೇಕಾದನ್ನ ಚೆಕ್ ಮಾಡ್ಬೋದಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ ಅಮೆಜಾನ್ ಪ್ರೈಮ್ ಮೆಂಬರ್ಸ್ಗೆ ಆಲ್ರೆಡಿ ಈ ಆಫರ್ಸ್ ಅನ್ನೋದು ಲೈವ್ ಆಗಿದೆ. ಸೊ ನೀವು ಒಂದು ವೇಳೆ ಪ್ರೈಮ್ ಮೆಂಬರ್ಸ್ ಆಗಿದ್ರೆ ನೀವೀಗ ಅದನ್ನು ಪರ್ಚೇಸ್ ಮಾಡ್ಬೋದಾಗುತ್ತೆ. ಒಂದು ವೇಳೆ ಪ್ರೈಮ್ ಮೆಂಬರ್ಸ್ ಇಲ್ಲ ಅಂದರೆ ಇವತ್ತು ಮಿಡ್ ನೈಟಿಂದ ಅದು ಸ್ಟಾರ್ಟ್ ಅನ್ನೋದಾಗುತ್ತೆ. ನಾನು ಈ ಎಲ್ಲ ಆಫರ್ಸ್ನ ಲಿಂಕನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಬೋದಾಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಹ ಸ್ವಲ್ಪ ಹೆಲ್ಪ್ ಅನ್ನೋದಾಗುತ್ತೆ. ಹೋಗ್ತೀನಿ ಯಾವ್ಯಾವ ಮೊಬೈಲ್ ಮೇಲೆ ಏನೇನು ಡಿಸ್ಕೌಂಟ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ನಿಮಗೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಅಪ್ಲೋಡ್ ಮಾಡೋಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ನೋಟಿಫಿಕೇಶನ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಈಗ ಸ್ಕ್ರೀನಲ್ಲಿ ಆಫರ್ಸ್ ಅನ್ನೋದು ನೋಡ್ತಾ ಹೋಗೋಣ. ನಾವೀಗ ಅಮೆಜಾನ್ನ ವೆಬ್ಸೈಟ್ ಓಪನ್ ಮಾಡಿದ ನಂತರ ನಮಗೆ ಫಸ್ಟ್ ಇಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಅಂತ ಕಾಣುತ್ತೆ. ಸೊ ಅದ್ರ ಮೇಲೆ ನಾವು ಮೊಬೈಲ್ಸ್ನ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ದಾದರೆ ಲೇಟೆಸ್ಟ್ ಆ್ಯಂಡ್ ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಆಫ್ 2019 ಅಂತ ಕೊಡ್ತಿದ್ದಾರೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಹತ್ರ ಏನಾದರೂ SBI ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ 10% ರುಪೀಸ್ ಎಕ್ಸ್ಟ್ರಾ ಅಡಿಷನಲ್ ಆಫರ್ ಅನ್ನೋದು ಈ ಒಂದು ಮೊಬೈಲ್ಸ್ ಮೇಲೆ ಸಿಗ್ತಾ ಇದೆ. ನಾನು ಇದರಲ್ಲಿ ಎಲ್ಲ ಮೊಬೈಲ್ಸ್ನ ಕವರ್ ಮಾಡಲ್ಲ, ನಿಮಗೆ ಒಂದಷ್ಟು ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗೋಂಥ ಮೊಬೈಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ನೀವು ಬೇಕಾದರೆ ಅದ್ರ ಮೇಲೆ ಟ್ರೈ ಮಾಡಿ ನೋಡ್ಬೋದಾಗುತ್ತೆ. ಸೊ ನಿಮಗೆ ಈ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ಸಿಗ್ತಾ ಇರೋ ಆಫರ್ಸಲ್ಲಿ 10% SBI ಕಾರ್ಡ್ ಮೇಲೆ ಸಿಗುತ್ತೆ. ಇಲ್ಲಿ ನಿಮಗೆ 10% ಅಪ್ ಟು 10,000 ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ 10,000 ರುಪೀಸ್ ಮೇಲೆ ಯಾವುದೂ ಡಿಸ್ಕೌಂಟ್ ಆಗಲ್ಲ, ಅಪ್ ಟು 10,000 ರುಪೀಸ್ವರೆಗೂ ಡಿಸ್ಕೌಂಟ್ ಆಗುತ್ತೆ. ಪ್ಲಸ್ ನಿಮಗೆ ಮಿನಿಮಮ್ ಇಷ್ಟು ಅಮೌಂಟ್ ತೊಗೊಂಡ್ರೆ ಮಾತ್ರ ನಿಮಗೆ ಈ ಒಂದು 10% ಅಪ್ಲಿಕೇಬಲ್ ಆಗುತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಕೆಲವು ಮೊಬೈಲ್ಗೆ ಕೆಲವು ಪರ್ಸೆಂಟೇಜ್ ಅನ್ನೋದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸೊ ಇದೊಂದು ನೆನ್ಪಿಟ್ಕೊಂಡು ನಾವು ತೊಗೋಬೇಕಾಗುತ್ತೆ. ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಅನ್ನೋದು ಸಿಗುತ್ತೆ. ನೋ ಕಾಸ್ಟ್ EMIಲಿ ನಿಮಗೆ ಈ ಪ್ರಾಡಕ್ಟ್ಸ್ ಅನ್ನು ನೀವು ಪರ್ಚೇಸ್ ಮಾಡ್ಬೋದು. ಎಕ್ಸ್ಚೇಂಜ್ ಆಫರ್ಸ್ ಇರುತ್ತೆ. ನೀವೇನಾದರೂ ಹಳೆ ಮೊಬೈಲ್ನ ಕೊಟ್ಟಿದ್ದರೆ ಅದರಲ್ಲಿ ಒಂದಷ್ಟು ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸೊ ಅದನ್ನು ನೀವು ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ತೊಗೋಬೋದಾಗುತ್ತೆ. ಫಸ್ಟ್ ನಮಗೆ ಪ್ರೈಮ್ ಅರ್ಲಿ ಡೀಲ್ಸ್ ಅಂತ ಕೊಟ್ಟಿದ್ದಾರೆ. ಇವತ್ತು ಅಂದರೆ 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಯಾರ್ಯಾರು ಪ್ರೈಮ್ ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಈ ಒಂದು ಆಫರ್ಸ್ ಅನ್ನೋದು ಲೈವ್ ಆಗಿದೆ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಪ್ರೈಮ್ ಮೆಂಬರ್ಸು. ಈಗಾಗಲೇ ಅದು ಸ್ಟಾರ್ಟ್ ಆಗಿದೆ. ಒಂದು ವೇಳೆ ಪ್ರೈಮ್ ಇಲ್ಲದಿದ್ದವ್ರಿಗಾದರೆ ಮಿಡ್ ನೈಟಿಂದನೇ ಅದು ಸ್ಟಾರ್ಟ್ ಆಗುತ್ತೆ. ನೀವು ಆಗ ಅದನ್ನು ಬೇಕಾದ್ರೆ ಚೆಕ್ ಮಾಡ್ಕೋಬೋದಾಗುತ್ತೆ. ನಾನು ಈ ಅಮೆಜಾನ್ನ ಆಫರ್ಸ್ನ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನಾವು ನೋಡೋದಾದರೆ ಪ್ರೈಮ್ ಅರ್ಲಿ ಡೀಲ್ಸ್ ಅಂತ ಕೊಟ್ಟಿದ್ದಾರೆ. 1+70 ನೀವು 1+70ನ ಪರ್ಚೇಸ್ ಮಾಡ್ಬೋದು ನೋ ಕಾಸ್ಟ್ EMIಲಿ. ಪ್ಲಸ್ ಎಕ್ಸ್ಚೇಂಜ್ ಆಫರ್ಸ್ ಆಗಿರುತ್ತೆ. ಹಳೆ ಮೊಬೈಲ್ನ ಕೊಟ್ಟು ನೀವು ಅದನ್ನು ರಿಪ್ಲೇಸ್ ಮಾಡ್ಬೋದು. ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಸಹ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಇನ್ನು 1+70 ನೋಡೋದಾದರೆ ಇದು ಫ್ಲೂಯಿಡ್ ಅಮ್ಲಾಯ್ಡ್ 6.5 ಇಂಚ್ ಡಿಸ್ಪ್ಲೇಯಲ್ಲಿ ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8557 ಪ್ರೊಸೆಸರ್ ಅನ್ನೋದಿರುತ್ತೆ. ಟ್ರಿಪಲ್ ಕ್ಯಾಮ್ರಾ ಸೆಟಪಲ್ಲಿ ಬರುತ್ತೆ. ಅಲ್ಟ್ರಾ ವೈಡ್ ಆಂಗಲಲ್ಲಿ ನೀವು ಫೋಟೋಸ್ನ ತಗೋಬೋದಾಗುತ್ತೆ. ಇದು ನಿಮಗೆ 30 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗಲ್ಲಿ ಬರುತ್ತೆ. ಇದು ಆಕ್ಸಿಜನ್ OS ಮೇಲೆ ರನ್ ಆಗುತ್ತೆ. ಅಂದರೆ ಯಾರು ಆಕ್ಸಿಜನ್ನ ಇಷ್ಟಪಡ್ತೀರಾ ಅಂಥವ್ರು ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಆಕ್ಸಿಜನ್ OSನ. ಇದು ನಿಮಗೆ ಆಂಡ್ರಾಯ್ಡ್ 10ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಇದು 1+70 ಯಾರು ಎಸ್ಪೆಷಲಿ 1+70ನೇ ತೊಗೋಬೇಕು ಅಂತ ಇಷ್ಟಪಡ್ತಾರೆ ಅಂಥವ್ರು ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ನಮಗೆ 1+7 ಸಹ ಕೊಡ್ತಿದ್ದಾರೆ 30,000 ರುಪೀಸ್ಗೆ. ಇದು ನಿಮಗೆ ಅಲ್ಟ್ರಾ ಫಾಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೊಸೆಸರಲ್ಲಿ ಸಿಗುತ್ತೆ. 48 ಮೆಗಾ ಪಿಕ್ಸೆಲ್ ಡ್ಯೂಯಲ್ ಕ್ಯಾಮ್ರಾ ಸೆಟಪಲ್ಲಿ ಬರುತ್ತೆ. ಇದು ನಿಮಗೆ 6.4 ಅಮೊಲೈಡ್ ಡಿಸ್ಪ್ಲೇಯಲ್ಲಿ ಬರುತ್ತೆ. ಇದು ಸಹ ನಿಮಗೆ 30,000ಗೆ ಸಿಗ್ತಾ ಇದೆ. ಎಗೈನ್ 1+7 1+70 ಡಿಫ್ರೆನ್ಸು ಇದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s. ಇದು ನಿಮಗೆ 9,000 ರೂಪಾಯಿಗೆ ಸಿಗ್ತಾ ಇದೆ. ಇಲ್ಲಿ ಫ್ಲ್ಯಾಶ್ ಸೇಲ್ ಅಂತ ಬೇರೆ ಕೊಡ್ತಿದ್ದಾರೆ. ಸೊ ಇದು ನಿಮಗೆ ಸೂಪರ್ ಅಮ್ಲೈಡ್ ಡಿಸ್ಪ್ಲೇಯಲ್ಲಿ ಬರುತ್ತೆ. 6.4 ಇಂಚ್ ಸ್ಕ್ರೀನ್ ಅನ್ನೋದು ಬರುತ್ತೆ. ಇದು ನಿಮಗೆ Exynos 7884B ಆಕ್ಟಾ ಕೋರ್ ಪ್ರೊಸೆಸರಲ್ಲಿ ಬರುತ್ತೆ 1.1 GHz ಅಲ್ಲಿ. ಸೊ ನಿಮಗೆ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಇದರಲ್ಲೂ ಸಹ ಅಲ್ಟ್ರಾ ವೈಡ್ ಆ್ಯಂಗಲ್ ಫೋಟೋಸನ್ನು ತಗೋಬೋದಾಗುತ್ತೆ. 15 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅನ್ನೋದು ಬರುತ್ತೆ. ಸೊ ಆಂಡ್ರಾಯ್ಡಲ್ಲಿ ರನ್ ಆಗುತ್ತೆ. 4000 mAh ಬ್ಯಾಟ್ರಿ ಇರುತ್ತೆ. ಇದರಲ್ಲಿ ವಾಟರ್ ಡ್ರಾಪ್ ನಾಚ್ ಅನ್ನೋದು ಬರುತ್ತೆ. ಬೆಜಲ್ಸ್ ಅನ್ನೋದಿರಲ್ಲ, ಅಂದರೆ ಫುಲ್ ಸ್ಕ್ರೀನನ್ನು ನೀವು ಯೂಸ್ ಮಾಡ್ಬೋದಾಗುತ್ತೆ. ಸೊ ಇದು ಗ್ಯಾಲಕ್ಸಿ M10 ಇದು ನಿಮಗೆ 9,000 ರುಪೀಸ್ ಸಿಗ್ತಾ ಇದೆ. ಸೊ ನನ್ನ ಪ್ರಕಾರ ನೋಡೋದಾದರೆ ನಿಮಗಿದು M30 ತೊಗೋಬೋದಾಗುತ್ತೆ. ಯಾಕಂದರೆ M10sಗೂ ಮತ್ತು M30ಗೂ ಕೇವಲ 1,000 ರೂಪಾಯಿ ಡಿಫ್ರೆನ್ಸ್ ಇದ್ದಂಗಿದೆ. ಸೊ ಅದನ್ನು ಸಹ ನಾವು ನೋಡ್ತಾ ಹೋಗೋಣ. ಬಟ್ ಓಕೆ, ನಮಗೆ ಈ ರೇಂಜಲ್ಲೇ ತೊಗೊಳ್ಬೋದು ಅಥವಾ 9,000ದಿಂದ ಮಾತ್ರ ನನ್ನ ಬಜೆಟ್ ಅನ್ನೋರು ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ M10sನ ಟ್ರೈ ಮಾಡ್ಬೋದು. ಯಾಕಂದರೆ ಸೂಪರ್ ಅಮ್ಲಾಯ್ಡ್ ಡಿಸ್ಪ್ಲೇ ಅನ್ನೋದಿರುತ್ತೆ. ನಿಮಗೆ ವಿಡಿಯೋ ಅನ್ನೋದು ಒಳ್ಳೆ ಕ್ಲಾರಿಟಿಲಿ ನೋಡ್ಬೋದಾಗುತ್ತೆ. ಸೊ ನೆಕ್ಸ್ಟು ರೆಡ್ಮಿ 7A ಬಂದು ನಿಮಗೆ 4,999 ರುಪೀಸ್ ಸಿಗ್ತಾ ಇದೆ. ಬಟ್ ಇಲ್ಲಿ ನಿಮ್ಗೆ ಆಲ್ರೆಡಿ ಅಮೆಜಾನ್ ಪೇ ಬ್ಯಾಲೆನ್ಸಿಂದ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನೋದು ಕೊಟ್ಟಿದ್ದಾರೆ. ಇದಕ್ಕೆ SBIನ 10% ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಗೊತ್ತಿಲ್ಲ.
ಪ್ಲಸ್ ಇದು 2 ಇಯರ್ ವಾರಂಟಿ ಅನ್ನೋದು ಕೊಡ್ತಾ ಇದ್ದಾರೆ. ಇದು ನಿಮಗೆ 4000 mAh ಬ್ಯಾಟ್ರಿಯಲ್ಲಿ ಬರುತ್ತೆ. ಇದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 439 ಆಕ್ಟಾ ಕೋರ್ ಪ್ರೊಸೆಸಲ್ಲಿ ರನ್ ಆಗುತ್ತೆ. ಆಂಡ್ರಾಯ್ಡಲ್ಲಿ ರನ್ ಆಗುತ್ತೆ. 4000 mAh ಬ್ಯಾಟ್ರಿ ಅನ್ನೋದಿದೆ. ಬಟ್ ನಿಮಗೆ ಇದು 5000 ರುಪೀಸ್ಗೆ ಸಿಗ್ತಾ ಇರೋದ್ರಿಂದ ರೆಡ್ಮಿನ ಇಷ್ಟಪಡೋರು ಅದು 4000 mAh ಬ್ಯಾಟ್ರಿಯಲ್ಲಿ ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ನಾನು ಆಗಲೇ ಹೇಳಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30. ಸೊ ನಾವು ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M10s ನೋಡಿದಾಗ ಅದು ನಮಗೆ 8999 ರುಪೀಸ್ಗಿತ್ತು. ಬಟ್ ಇದು ನೋಡಿ ನೀವು ಗ್ಯಾಲಕ್ಸಿ M30 ಕೇವಲ 10,000 ರುಪೀಸಿಗೆ ಸಿಗ್ತಾ ಇದೆ. ಇದು ಅನ್ಬಿಲೀವಬಲ್ ಪ್ರೈಸ್ ಅಂತ ಕೊಡ್ತಿದ್ದಾನೆ. ಇದು ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಬರುತ್ತೆ. 6.4 ಇಂಚ್ ಸ್ಕ್ರೀನ್ ಅನ್ನೋದು ಬರುತ್ತೆ. ಇನ್ಫಿನಿಟಿ ವಿ ಡಿಸ್ಪ್ಲೇ ಅನ್ನೋದು ಇದರಲ್ಲಿ ಸಿಗುತ್ತೆ. ನಿಮಗೆ ಸೈನಾಸ್ 7904 ಪ್ರೊಸೆಸರ್ 1.8 GHz ಆಕ್ಟಾ ಕೋರ್ ಪ್ರೊಸೆಸರ್ ಅಲ್ಲಿ ರನ್ ಆಗುತ್ತೆ. ಸೊ ನಿಮಗೆ ಇದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅಲ್ಲಿ ಬರುತ್ತೆ. 15 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಅನ್ನೋದಿದೆ, ಪ್ಲಸ್ ಟೈಪ್ ಸಿ ಇದೆ. ಸೊ ಇದು ನಿಮಗೆ ಆಂಡ್ರಾಯ್ಡ್ 8 ಓರಿಯೋ ಮೇಲೆ ರನ್ ಆಗ್ತಾ ಇರುತ್ತೆ. 5000 mAh ಬ್ಯಾಟ್ರಿ ಅನ್ನೋದಿದೆ. ವಾಟರ್ ಡ್ರಾಪ್ ನಾಚ್ ಅನ್ನೋದು ಬರುತ್ತೆ. ಇದಕ್ಕೂ ಸಹ ಯಾವುದೇ ರೀತಿಯ ಬೆಸಲ್ಸ್ ಅನ್ನೋದಿಲ್ಲ. ಸೊ ಫುಲ್ ಸ್ಕ್ರೀನ್ ನೀವು ಯೂಸ್ ಮಾಡ್ಬೋದು. ಕಂಪೇರ್ ಟು ಸ್ಯಾಮ್ಸಂಗ್ M10sಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ತೊಗೊಳ್ಳೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ನಿಮಗೆ ಇದರಲ್ಲಿ 1000 mAh ಬ್ಯಾಟ್ರಿನೂ ಜಾಸ್ತಿ ಇದೆ, ಪ್ಲಸ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಟೈಪ್ ಸಿ ಅನ್ನೋದು ಸಿಗ್ತಾ ಹೋಗುತ್ತೆ ಚಾರ್ಜಿಂಗಲ್ಲಿ. ಸೊ ಇನ್ನು ಐಫೋನ್ XR ನೋಡ್ಬೋದು ನೀವು. 10,000 ರೂಪಾಯಿ ಡಿಫ್ರೆನ್ಸ್ ಅನ್ನೋದು ಸಿಗ್ತಾ ಇದೆ. ಪ್ಲಸ್ ನಿಮಗೆ 10% ಡಿಸ್ಕೌಂಟ್ ಸಿಗೋದ್ರಿಂದ ಇದು ನಿಮಗೆ ಹೆಚ್ಚು ಕಮ್ಮಿ 12,000 ರೂಪಾಯಿವರೆಗೂ ಡಿಸ್ಕೌಂಟ್ ಅನ್ನೋದು ಸಿಗ್ಬೋದು. ಯಾರು ಐಫೋನ್ನ ಇಷ್ಟಪಡ್ತೀರಾ ಅಂಥವರು ಐಫೋನ್ XRಗೆ ಹೋಗ್ಬೋದು. ಬಟ್ 7ಕ್ಕಿಂತ ಬಿಲೋ ಇರೋ ಸೀರೀಸ್ಗೆ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ಓಲ್ಡ್ ಮಾಡಲಲ್ಲಿ ಇದೆ, ಅಂದರೆ ನೋಡೋಕ್ಕೂ ಅಷ್ಟು ಡಿಸೈನ್ ಲುಕ್ ಅನ್ನೋದಿರಲ್ಲ. ಸೊ ನೀವು 7 ಎಬೋವ್ ತೊಗೋಬೋದು. ಸೊ ಇಲ್ಲಿ ನಿಮ್ಗೆ ಆಫರ್ ಇರೋದ್ರಿಂದ ನೀವು ಐಫೋನ್ XRನ ತೊಗೋಬೋದಾಗುತ್ತೆ ಯಾರು ಇಷ್ಟಪಡ್ತೀರಾ ಐಫೋನು ಅಂಥವ್ರಿಗೋಸ್ಕರ. ಸೊ ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 9 ಇದೆ, ಅಂದರೆ ಫ್ಲಾಗ್ಶಿಪ್ ಮೊಬೈಲಲ್ಲಿ ಬರುತ್ತೆ. ಇದು ನಿಮಗೆ 73,600 ರುಪೀಸ್ ಇದ್ದಿದ್ದು 42,999 ರುಪೀಸ್ಗೆ ಸಿಗ್ತಾ ಇದೆ. ಪ್ಲಸ್ 10% SBI ಕಾರ್ಡ್ನ ಡಿಸ್ಕೌಂಟ್ ಅನ್ನೋ ಸಹ ಆಗುತ್ತೆ. ಸೊ ಇದು ನಿಮಗೆ 16.4 ಇಂಚು ಸೂಪರ್ AMOLED ಡಿಸ್ಪ್ಲೇ ಅನ್ನೋ ಸಿಗುತ್ತೆ. ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಇದರಲ್ಲಿ ನಿಮಗೆ ಸೂಪರ್ ಸ್ಲೋ ಮೋಷನ್ ವೀಡಿಯೋ ಸಹ ನೀವು ಮಾಡ್ಬೋದಾಗುತ್ತೆ. ಆಂಡ್ರಾಯ್ಡ್ 8.0 ಮೇಲೆ ರನ್ ಆಗುತ್ತೆ. 4000 mAh ಬ್ಯಾಟ್ರಿ ಅನ್ನೋದಿದೆ. ಸೊ ಪ್ರಾಬ್ಲಮ್ ಏನಂದರೆ ಬ್ಯಾಟ್ರಿನೇ ಸ್ವಲ್ಪ ಕಡಿಮೆ ಬರುತ್ತೆ. ನೀವು ವೀಡಿಯೋಸ್ ಆ ಥರ ಎಲ್ಲ ಮಾಡಿದ್ದಾದರೆ ನಿಮಗೆ ಫುಲ್ 1 ಡೇ ಬಂದರೆ ಹೆಚ್ಚಾಗ್ಬೋದು. ಅದಕ್ಕೂ ಜಾಸ್ತಿ ಬರಲಿಕ್ಕಿಲ್ಲ, ನೀವು ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಯಾರು ನೋಟ್ ಸೀರೀಸ್ನ ಇಷ್ಟಪಡ್ತಾರೆ ಸ್ಯಾಮ್ಸಂಗಲ್ಲಿ ಅಂಥವ್ರಿಗೆ ಒಳ್ಳೆ ಆಫರಲ್ಲಿ ಈ ಮೊಬೈಲ್ ಅಂತ ಹೇಳ್ಬೋದು. ಅದು ಫ್ಲಾಗ್ಶಿಪ್ ಮೊಬೈಲ್ಸಲ್ಲಿ. ಇನ್ನು ರೆಡ್ಮಿ 7 ಇದೆ. ಇದು ನಿಮಗೆ 6,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ಕ್ಲೂಡಿಂಗ್ 1000 ರುಪೀಸ್ ಕ್ಯಾಶ್ ಬ್ಯಾಕ್ ಆಸ್ ಅಮೆಝಾನ್ ಪೇ ಬ್ಯಾಲೆನ್ಸ್ ಅಂತ ಕೊಡ್ತಿದ್ದಾರೆ. ಅಂದರೆ ನಿಮಗೆ ಇಲ್ಲಿ 1000 ರುಪೀಸು ಕ್ಯಾಶ್ ಬ್ಯಾಕ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿ SBI ಕಾರ್ಡ್ನ ಒಂದು ಅಪ್ಲಿಕೇಬಲ್ ಆಗೋದು ಡೌಟ್ ಇದೆ ಆಫರ್ ಅನ್ನೋದು. ಸೊ ಇದನ್ನು ನೀವು ಹೆಚ್ಚು ಕಮ್ಮಿ 6,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. 6.2 ಇಂಚ್ ಡಿಸ್ಪ್ಲೇ ಅನ್ನೋದು ಬರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 632 ಪ್ರೊಸೆಸರ್ ಅನ್ನೋದಿದೆ. ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಇದರ OS ಬಂದು MIUI 10, ಆಂಡ್ರಾಯ್ಡ್ 9 ಅಲ್ಲಿ ರನ್ ಆಗುತ್ತೆ. 4000 mAh ಬ್ಯಾಟ್ರಿ ಇದೆ. ಇದಕ್ಕೆ ಡಾಟ್ ನಾಚ್ ಅನ್ನೋದು ಬರುತ್ತೆ. ಪ್ಲಸ್ ಇದು ಸಹ ಬೆಸಲ್ಲೆಸ್ ಆಗಿರುತ್ತೆ. ಸೊ ರೆಡ್ಮಿ 7 6000 ರುಪೀಸಲ್ಲಿ ಇದಿಷ್ಟು ಫೀಚರ್ಸ್ ಅನ್ನೋದಿದೆ. ಬೇಕಾದರೆ ರೆಡ್ಮಿನ ಇಷ್ಟಪಡೋಂಥವ್ರು ಇದನ್ನು ಟ್ರೈ ಮಾಡಿ ನೋಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಬಂದಿದೆ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30s ಇದೆ. ಇದು ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಬರುತ್ತೆ. ಇದರಲ್ಲೂ ಸಹ ಸೈನಾಸ್ 9611 2.3 GHz ಕ್ವಾಡ್ ಕೋರ್ ಪ್ರೊಸೆಸರ್ ಅನ್ನು ಸಿಗ್ತಾ ಇದೆ. 48 ಮೆಗಾ ಪಿಕ್ಸೆಲ್ ಟ್ರಿಪಲ್ ಕ್ಯಾಮ್ರಾ ಇದೆ. ಆಂಡ್ರಾಯ್ಡ್ 9.0 ಅಲ್ಲಿ ರನ್ ಆಗುತ್ತೆ. ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ 6000 mAh ಬ್ಯಾಟ್ರಿ ಅನ್ನೋದು ಸಿಗುತ್ತೆ. ವಾಟರ್ ಡ್ರಾಪ್ ನಾಚ್ ಬರುತ್ತೆ. ಬೆಸಲ್ಸ್ ಲೆಸ್ ಇದರಲ್ಲೂ ಇರುತ್ತೆ. ಅಂದರೆ ನಿಮಗೆ 6000 mAh ಬ್ಯಾಟ್ರಿ ಸಿಗೋದ್ರಿಂದ ನಿಮಗೆ ಬ್ಯಾಟ್ರಿ ಬ್ಯಾಕಪ್ನ ಪ್ರಾಬ್ಲಮ್ ಅನ್ನೋದಿರಲ್ಲ. ಸೊ ನಿಮ್ಮ ಡಿಸ್ಪ್ಲೇ ಸಹ ಒಳ್ಳೆ ಡಿಸ್ಪ್ಲೇ ಇರೋದ್ರಿಂದ ಸೂಪರ್ AMOLED ಡಿಸ್ಪ್ಲೇ ನಿಮಗೆ ಯಾವುದೇ ಒಂದು ವೀಡಿಯೋಸ್ ನೋಡೋಕ್ಕೂ ಅಥವಾ ಗೇಮಿಂಗ್ ಆಡೋಕ್ಕೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30sನ ನೀವು ಬೇಕಂದರೆ ಟ್ರೈ ಮಾಡಿ ನೋಡ್ಬೋದು. ಬಟ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M30ಗೂ 30sಗೂ ಆಲ್ಮೋಸ್ಟ್ 4000 ರುಪೀಸ್ ಡಿಫ್ರೆನ್ಸ್ ಅನ್ನೋದಿದೆ. ಸೊ ಇದನ್ನು ಚೆಕ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಬಜೆಟ್ ಸ್ಮಾರ್ಟ್ಫೋನ್ಸ್ಗೆ ಹೋಗೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M10 ನಿಮಗೆ 7,999 ರೂಪಾಯಿಗೆ ಸಿಗ್ತಾ ಇದೆ. ಇದು ನಿಮಗೆ 6.2 HD ಇನ್ಫಿನಿಟಿ ವಿ ಡಿಸ್ಪ್ಲೇ ಅನ್ನೋದು ಸಿಗುತ್ತೆ. ಸೊ ಸ್ಯಾಮ್ಸಂಗ್ ಸೀರೀಸಲ್ಲಿ ತೊಗೊಳ್ಳೋಂಥವ್ರು ಈಗ ಒಂದು 2,000 ರೂಪಾಯಿ ಆಫರ್ನ ಯೂಸ್ ಮಾಡ್ಕೋಬೋದಾಗುತ್ತೆ. ರೆಡ್ಮಿ Y3 ಇದೆ 8,000 ರುಪೀಸ್ಗೆ 12,000 ಇದ್ದಿದ್ದು. ಇದು ನಿಮಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಅನ್ನೋದು ಸಿಗುತ್ತೆ. 4000 mAh ಬ್ಯಾಟ್ರಿ ಅನ್ನೋದು ಬರುತ್ತೆ. ಎಗೇನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ M20 ಇದು ನಿಮಗೆ 10,000 ರೂಪಾಯಿಗೆ ಸಿಗ್ತಾ ಇದೆ. ಬಟ್ ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. ಇದು ನಿಮಗೆ 6.3 ಫುಲ್ HD ಡಿಸ್ಪ್ಲೇ ಅನ್ನೋದು ಸಿಗುತ್ತೆ. ರಿಯಲ್ಮಿ ರಿಯಲ್ಮಿನ ಇಷ್ಟಪಡೋ ಅಂಥವ್ರು 8,000 ರೂಪಾಯಿಗೆ ಇದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ 25 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಅನ್ನೋದು ಸಿಗುತ್ತೆ. ಇನ್ನು ಮಿಡ್ ರೇಂಜ್ ಫೋನ್ಸ್ ಅನ್ನೋದಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಇದೆ. ಇದು ನಿಮಗೆ 4GB 64GB ಬಂದು 12,000 ಅಂತಿದ್ದಾರೆ. ಇದರಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನೋದು ಬರುತ್ತೆ. ಇದರಲ್ಲಿ 6.4 ಸೂಪರ್ AMOLED ಡಿಸ್ಪ್ಲೇ ಬರುತ್ತೆ. ಸೊ ಎಗೇನ್ ಎಮ್ ಸೀರೀಸಲ್ಲಿ ಬರೋ ಅಂಥದ್ದು. ಇನ್ನು ನೀವು ವಿವೋ Y15 ವಿವೋದಲ್ಲಿ ತೊಗೊಳ್ಳೋದಾದರೆ 13,000 ರೂಪಾಯಿಗೆ. ಇದು ನೀವು ಹಳೆ ಮೊಬೈಲ್ ಕೊಟ್ಟಿದ್ದಾದರೆ 2,000 ರೂಪಾಯಿ ಎಕ್ಸ್ಚೇಂಜ್ ಅನ್ನೋದು ಸಿಗುತ್ತೆ. ಇದರಲ್ಲಿ ನಿಮಗೆ 5000 mAh ಬ್ಯಾಟ್ರಿ ಸಿಗ್ತಾ ಇದೆ. ಓಪೋ A5 ಇದು ನಿಮಗೆ 13,990ಕ್ಕೆ ಸಿಗ್ತಾ ಇದೆ.
2500 rupees ನಿಮಗೆ ಓಲ್ಡ್ ಮೊಬೈಲ್ ಕೊಟ್ಟಿದೆ, ಅದರ ಎಕ್ಸ್ಚೇಂಜ್ ಸಿಗುತ್ತೆ. ಇದರಲ್ಲಿ ಕ್ವಾಡ್ ಕ್ಯಾಮ್ರಾ ಸೆಟಪ್ ಅನ್ನೋದು ಬರುತ್ತೆ. ಸೊ ನೀವು ಆಲ್ರೆಡಿ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಪೋಕೋ F1 ಯಾರು ಗೇಮನ್ನು ಭಾಳ ಆಡೋಕ್ಕೆ ಇಷ್ಟಪಡ್ತಾರೆ ಅಂಥವ್ರು ಪೋಕೋ F1ಗೆ ಹೋಗ್ಬೋದು. 15,000 ರೂಪಾಯಿಗೆ ಸಿಗ್ತಾ ಇದೆ. ಹೆಚ್ಚು ಕಮ್ಮಿ ಫ್ಲಿಪ್ಕಾರ್ಟಲ್ಲಿ ಸಹ ಇದೆ ಆಫರ್ ಅನ್ನೋದಿದೆ. ಇದರಲ್ಲಿ ನಿಮಗೆ 1000 ರೂಪೀಸ್ ಕ್ಯಾಶ್ ಬ್ಯಾಕ್ ಅನ್ನೋದು ಆಲ್ರೆಡಿ ಬಂದಿದೆ. ಸೊ ಮೋಸ್ಟ್ಲಿ ಇದು 15,000ಗೆ ಸಿಗ್ಬೋದು. ಇದಕ್ಕೂ ಜಾಸ್ತಿ ಡಿಸ್ಕೌಂಟ್ ಅನ್ನೋದು ಸಿಗಲಿಕ್ಕಿಲ್ಲ. ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 845 ಇರೋದ್ರಿಂದ ಗೇಮಿಂಗ್ ಪರ್ಫಾರ್ಮೆನ್ಸ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಎಸ್ಪೆಷಲಿ ಇದು ಗೇಮ್ಗೆ ಅಂತಲೇ ಮಾಡಿರೋಂಥ ಮೊಬೈಲ್ ಅಂತ ಸಹ ಹೇಳ್ಬೋದಾಗುತ್ತೆ. ಸೊ ಅನ್ಬಾಕ್ಸ್ಡ್ ಅಂಡ್ ರೀಫರ್ಬಿಶ್ಡ್ ಸ್ಮಾರ್ಟ್ ಫೋನ್ಸ್ ಅಂತ ನೋಡೋದಾದರೆ, ನಾನು ಆಲ್ರೆಡಿ ರೀಫರ್ಬಿಶ್ಡ್ ಫೋನ್ಸ್ ಅಂದರೆ ಏನು ಅಂತ ಒಂದು ವೀಡಿಯೋ ಅನ್ನೋದು ಮಾಡಿದ್ದೀನಿ. ಅದರ ಒಂದು ಲಿಂಕ್ನ ಮೇಲೆ ಕಾಣ್ತಿರೋ ಐ ಕಾರ್ಡಲ್ಲೂ ಕೊಟ್ಟಿದ್ದೀನಿ, ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಬೇಕಂದ್ರೆ ಅದರಿಂದ ಚೆಕ್ ಮಾಡ್ಬೋದಾಗುತ್ತೆ. ಸೊ ನೋಡಿ, ನಿಮಗೆ OnePlusಲ್ಲಿ 50% ರೀಫರ್ಬಿಶ್ಡ್ ಫೋನ್ಸ್ ಮೇಲೆ ಕೊಡ್ತಿದ್ದಾರೆ. ಸೊ ಯಾರಾದರೂ OnePlusನ ಟ್ರೈ ಮಾಡೋಂಗಿದ್ರೆ ರೀಫರ್ಬಿಶ್ಡ್ನೇ ತೊಗೊತೀನಿ ಅಂತ 50% ಡಿಸ್ಕೌಂಟ್ ಸಿಗ್ತಾ ಇದೆ. MIಯಲ್ಲಿ 40% ಇದೆ. ಸ್ಯಾಮ್ಸಂಗ್ ನೋಕಿಯಾದಲ್ಲೂ ಸಹ 40% ನಿಮಗೆ ರೀಫರ್ಬಿಶ್ಡ್ ಮತ್ತು ಅನ್ಬಾಕ್ಸ್ಡ್ ಮೊಬೈಲ್ಸ್ ಮೇಲೆ ಸಿಗ್ತಾ ಇದೆ. ಸೊ ಟ್ರೈ ಮಾಡೋರು ಇದ್ದರೆ ಮಾಡ್ಬೋದಾಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಈಗ ನಮಗೆ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ ಸದ್ಯಕ್ಕೆ ರನ್ ಆಗ್ತಾ ಇರೋಂಥ ಮೊಬೈಲ್ ಮೇಲಿರೋಂಥ ಆಫರ್ಸು. ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ತಪ್ಪದೆ ನಾನು ಕೊಟ್ಟಿರೋ ಲಿಂಕಿಂದ ನೀವು ಪರ್ಚೇಸ್ ಮಾಡಿ, ಅದರಿಂದ ನನಗೂ ಸಹ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ತಪ್ಪದೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ.